ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಬಾಲ ಬಿಚ್ಚಿದ ಉಗ್ರರು. ನಾಗರಿಕರನ್ನ ಗುರಿಯಾಗಿಸಿ ಉಗ್ರರಿಂದ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ಉಗ್ರರ ದಾಳಿ ನಡೆದಿರೋದು. ಗುಂಡಿನ ದಾಳಿಯಲ್ಲಿ 45 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾಶ್ಮೀರ ನಿವಾಸಿ ಗುಲಾಂ ರಸೂಲ್ ಮಗ್ರಾಯ್ ಸಾವನ್ನಪ್ಪಿರೋದು. ಮನೆಯ ಬಳಿಗೆ ರಸೂಲ್ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಕುಪ್ವಾರದ ಕಂಡಿ ಖಾಸ್ ಬಳಿ ಇರುವಂತ ರಸೂಲ್ ನಿವಾಸ. ಉಗ್ರರ ವಿರುದ್ಧ ಮುಂದುವರೆದಂತಹ ಸೇನಾ ಕಾರ್ಯಾಚರಣೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮತ್ತೆ ಬಾಲ ಬಿಚ್ಚಿದ್ದಾರೆ. ನಾಗರಿಕರನ್ನ ಗುರಿಯಾಗಿಸಿ ಉಗ್ರರಿಂದ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಕುಪ್ವಾರದಲ್ಲಿ ಉಗ್ರರ ದಾಳಿ ಆಗಿರುವುದು. ಗುಂಡಿನ ದಾಳಿಯಲ್ಲಿ 45 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಕಾಶ್ಮೀರ ನಿವಾಸಿ ಗುಲಾಂ ರಸೂಲ್ ಮಗ್ರಾಯ್ ಸಾವನ್ನಪ್ಪಿರೋದು. ಮನೆ ಬಳಿ ಇದ್ರಂತೆ ಮನೆ ಬಳಿಗೆ ರಸೂಲ್ ಮೇಲೆ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಇಷ್ಟಾದ್ರೂ ಬುದ್ಧಿ ಬರ್ತಾ ಇಲ್ಲ ಅಂತ ಕಾಣುತ್ತೆ. ಇದಕ್ಕೆ ತಕ್ಕ ಉತ್ತರವನ್ನ ನಮ್ಮ ಸೇನೆ ಕೊಡುತ್ತೆ. ಈಗಾಗಲೇ 9 ಉಗ್ರರ ನಿವಾಸಗಳನ್ನ ನೆಲಸಮ ಮಾಡಲಾಗಿದೆ. ಆದರೆ ಉಗ್ರರು ಮತ್ತೆ ಬಾಲ ಬಿಚ್ತಾ ಇದ್ದಾರೆ. ಕುಪ್ವಾರದ ಕಂಡಿ ಖಾಸ್ ಬಳಿ ಇರುವಂತ ರಸೂಲ್ ನಿವಾಸ, ಅವ್ರ ಮನೆ ಬಳಿ ಇರುವಂತ ಸಂದರ್ಭದಲ್ಲೇ ಗುಂಡಿನ ದಾಳಿ ಆಗಿದೆ. ಉಗ್ರರ ವಿರುದ್ಧ ಇದೀಗ ಸೇನಾ ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಕಾಶ್ಮೀರದಲ್ಲಿ ಸದ್ಯ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದೊಂದು ಪ್ರಶ್ನೆ. ಯಾಕಂದ್ರೆ ನಮ್ಮ ಸೇನೆ ಹೆಜ್ಜೆ ಹೆಜ್ಜೆಗೂ ಅಲರ್ಟ್ ಆಗಿದ್ದಾರೆ. ಭದ್ರತೆಯನ್ನ ಕಲ್ಪಿಸಲಾಗ್ತಾ ಇದೆ ಅನ್ನೋದು ಇತ್ತು. ಜೊತೆಗೆ ಮತ್ತೆ ಅಟ್ಯಾಕ್ಸ್ಗಳ ಆಗಲ್ಲ ಅನ್ನೋದೊಂದು ಭರವಸೆ ಇತ್ತು. ಆದರೆ ಈಗ ಮತ್ತೆ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ನಾಗರಿಕರೊಬ್ಬರು ಸಾವನ್ನಪ್ಪಿರೋದು. ಈ ಗುಂಡಿನ ದಾಳಿಯಲ್ಲಿ 45 ವರ್ಷದ ವ್ಯಕ್ತಿ ಮನೆ ಬಳಿ ಪಾಪ ಇದ್ದಂಥ ವ್ಯಕ್ತಿ ಮೇಲೆ ಫೈರಿಂಗ್ ಆಗಿರೋದು ನೋಡಿ. ಈಗಾಗಲೇ ನಮ್ಮ ಭಾರತೀಯ ಸೇನೆ ಕೂಡ ಅಲರ್ಟ್ ಆಗಿದೆ. ಸುಮಾರು 9ಕ್ಕೂ ಹೆಚ್ಚು ಉಗ್ರರ ನಿವಾಸವನ್ನ ನೆಲಸಮ ಮಾಡಲಾಗಿದೆ. ಬುಡ ಸಮೇತ ಕಿತ್ತಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಆದರೂ ಕಾಶ್ಮೀರದಲ್ಲಿ ಮತ್ತೊಮ್ಮೆ ಅಟ್ಯಾಕ್ ಆಗಿರೋದು. ಅಲ್ಲಿನ ನಿವಾಸಿ ಅವ್ರ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿಗೆ ಈ ಅಟ್ಯಾಕ್ ಅನ್ನು ಮಾಡಲಾಗಿದೆ. 45 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. मगर टाइम